ಉಮಾಪತಿಯವ್ರು ಕೇಳಿದ್ರು, ಹೇಳ್ಬಿಟ್ಟು ಸರ್ ನನಗೆ ಒಂದೇ ಒಂದು ಅವಕಾಶ ಕೊಡಿ, ನೀವು ಅಲ್ಲೋಗಿ ಅಷ್ಟೊಂದು ಯಾಕೆ ಖರ್ಚು ಮಾಡ್ತೀರಾ, 100% ನಾನು ಇಲ್ಲೇ ಮಾಡಿಕೊಡ್ತೀನಿ. ಬೇಡ ಇದು, ಯಾಕೆಂದರೆ ದರ್ಶನ್ ಸರ್ ಇರ್ತಾರೆ, ಯಾಕೆಂದರೆ ವಾಟ್ರ್ ಮ್ಯಾಟ್ರ್ ಇದು, ನೀರಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದು ಬೇಡ. ತೊಗೊಂಬಿಟ್ಟಿದ್ದೀನಿ. ನನಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಭಯ ಇತ್ತು, ಏನಂದರೆ ದರ್ಶನ್ ಸರ್ ಇದ್ದಾರೆ, ಒಂದು ಮಗು ಇರುತ್ತೆ. ದರ್ಶನ್ ಸರ ಇಲ್ಲ ಮಾಡಿ ನೀವು ಅಂತ ಹೇಳ್ಬಿಟ್ಟು ಯಾವಾಗ ಹೇಳಿದ್ರು ಅವ್ರು ಕೊಟ್ಟಿದ್ದ ಧೈರ್ಯನೇ ನಾವೆಲ್ಲ ಅಲರ್ಟ್ ಆಗೋಕ್ಕಾಗಿದೆ. ದಿನಕರ್ ಸರ್ ಹೇಳ್ತಾರೆ, ಲೈಫಲ್ಲಿ ನೀರು ಕಂಡ್ರೆ ಭಯ, ಅದು ಹೆಂಗೆ ನೀರಿಗೆ ಇಳಿದ್ಬಿಟ್ರು ಅಂತ. ನಮ್ಮದು ಬರೀ ಸಿನಿಮಾ ಅಂತ ಹೇಳಿದ್ರೆ ಸೆಟ್ ಹಾಕಿ ಕಲರ್ ಹೊಡೆದು ಪೇಂಟ್ ಹೊಡೆದು ಈಚೆ ಬರೋದಲ್ಲ. ಬೆಳಗ್ಗೆ ಎಷ್ಟು ಸರ್ ಶೂಟ್ ಬರಬೇಕು, 101 ಅಡಿ ಕಟ್ಔಟ್ ಅಂತ ಒಂದು ಲಿರಿಕ್ ಇದೆ, ಆ ಕಟ್ಔಟು ಹಾಕಿದ್ದೀನಿ. ಆಮೇಲೆ ಒಂದಷ್ಟು ಲಾರಿಗಳದ್ದು ಎಪಿಸೋಡ್ ಮಾಡಿ ಒಂದಷ್ಟು ಹಟ್ಗಳು ಹಾಕಿ ಏನೇನು ಇಲ್ದಂಗೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತು. ಮುಂಬೈಯಲ್ಲಿ ಮಾಡಬೇಕು. ಮುಂಬೈಯಲ್ಲಿ ಒಂದು ಆ್ಯಕ್ಚುಲಿ ಅಂಡರ್ ವಾಟರ್ ಎಪಿಸೋಡ್ ಶೂಟ್ ಮಾಡೋದಕ್ಕೆ ಅಂತಲೇ ಒಂದು ಎಕ್ವಿಪ್ಮೆಂಟ್ಸ್ಗಳಿದೆ, ಜಾಗ ಇದೆ. ಆಮೇಲೆ ವಿತ್ ಕ್ಯಾಮ್ರಾ, ಅಂಡರ್ ವಾಟರ್ ಶೂಟ್ ಮಾಡೋ ಕ್ಯಾಮು, ಆ ಕ್ರೂ ಎಲ್ಲ ಇದೆ. ಅಲ್ಲಿ ಕೇಳಿದಾಗ ಅವ್ರದ್ದು ಬಜೆಟ್ಟು 1:10. ಆಮೇಲೆ ಅದನ್ನು ಅಲ್ಲಿ ಹೋಗಿ ಮಾಡ್ಕೊಂಬರೋಕ್ಕೆ ಅಷ್ಟು ದುಡ್ಡು ಖರ್ಚಾಗ್ತಾಯಿತ್ತು. ಉಮಾಪತಿಯವ್ರು ಕೇಳಿದ್ರು, ಹೇಳ್ಬಿಟ್ಟು ಆಮೇಲೆ ಏನು ನೆಸಿಟಿ ಇದೆ ಅಂದ್ರೆ ಮಾಡಿ ಹೆಂಗೆ ಅಂತ. ನಾನು ಆಮೇಲೆ ಡಿಸ್ಕಷನಲ್ಲಿ ಕೂತ್ಕೊಂಡಾಗ ತರುಣ್ ಸಾರು, DOP ಸುಧಾಕರು, ಉಮಾಪತಿಯವ್ರನ್ನೆಲ್ಲ ಕುಣಿಸ್ಕೊಂಡು ನಾನು ಹೇಳಿ, ಸರ್ ನನಗೆ ಒಂದೇ ಒಂದು ಅವಕಾಶ ಕೊಡಿ, ನೀವು ಅಲ್ಲೋಗಿ ಅಷ್ಟೊಂದು ಯಾಕೆ ಖರ್ಚು ಮಾಡ್ತೀರಾ, ನಿಮಗೆ ನಾನು 100% ನಾನು ಇಲ್ಲೇ ಮಾಡಿಕೊಡ್ತೀನಿ, ಅದನ್ನು ಯಾವ್ದಾದ್ರು ಪೂಲ್ಗೆ ಟ್ರೈ ಮಾಡೋಣ ಬೇಕಾರೆ. ಆಮೇಲೆ ಇತ್ಕೊಂಡೆಲ್ಲ ಬೇಡ ಇದು, ಯಾಕೆಂದರೆ ದರ್ಶನ್ ಸರ್ ಇರ್ತಾರೆ, ಮತ್ತು ಇವರು ಯಾಕೆಂದರೆ ವಾಟ್ರ್ ಮ್ಯಾಟ್ರ್ ಇದು, ನೀರಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದು ಬೇಡ, ಅಲ್ಲಂದರೆ ಎಲ್ಲ ರೆಡಿ ಕ್ರೂ ದೊಡ್ಡ ದೊಡ್ಡ ಹೀರೋಗಳು ಮಾಡಿದ್ದಾರೆ, ಮಾಡೋಣ ಅಂತ. ನಾನು ಸರ್ ಏನ್ಬಿಟ್ಟು ಫಸ್ಟ್ ಸುಮ್ಮನಾದೆ. ಆಮೇಲೆ ಇತ್ಕೊಂಡು ತರುಣ್ ಸರ್ ಇತ್ಕೊಂಡು, ಮೋಹನ್ ಸರ್ ಏನು ನೀವು ಪ್ಲ್ಯಾನ್ ಮಾಡಿದ್ರೆ ನೋಡೋಣ, ಹೇಳಿ ಅಟ್ಲೀಸ್ಟ್ ವರ್ಕೌಟ್ ಆಗುತ್ತಾ ನೋಡೋಣ ಅಂತ. ಸರ್ ನಾನು ನಿಮಗೆ ಫಸ್ಟ್ ಒಂದು ಶಾಂಪಲ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಕಂಟೈನರ್ದನ್ನು ಒಂದು ವುಡ್ಡಲ್ಲೇ ನಮ್ಮ ಹತ್ರ ಅಲ್ಲೇ ಹುಡುಗರ ಹತ್ರ ಮಧ್ಯಾಹ್ನದಷ್ಟಕ್ಕೆ ಮಿನಿಯೇಚರ್ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ವಾಟರ್ ತುಂಬಿ ಈ ಮಿನಿಯೇಚರ್ ಬೊಂಬೆಗಳನ್ನ ತರಿಸ್ದೆ, ಚಿಕ್ಕದಿರೋ. ಆ ಚಿಕ್ಕದಿರೋದನ್ನು ಮಾಡಿಬಿಟ್ಟು ಒಂದು ಕಡೆ ಗ್ಲಾಸ್ನ ಇಟ್ಟು, ಗ್ಲಾಸಿಂದ ನಾವು ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಿ ವಾಟ್ರನ್ನ ನಿಧಾನ ಫ್ಲೋ ಮಾಡಿಕೊಂಡು ಇದು ಹಿಂಗೆ ಮುಳುಗ್ತಾ ಇರ್ತದೆ, ಇವರು ಆರ್ಟಿಸ್ಟ್ಗಳು ಮುಳುಗ್ತಾ ಇರ್ತಾರೆ, ಇದು ಹಿಂಗೆ ಅವರು ಫುಲ್ ಕ್ಲೋಸ್ಡ್ ಕಂಟೈನರ್, ಅದು ಹಿಂಗೆ ಫೀಲ್ ಅದು, ಅದಕ್ಕೆ ಹಿಂಗಿರುತ್ತೆ ಅಂತ. ಆಮೇಲೆ ಓಕೆ ಇದು ಮಿನಿಯೇಚರಲ್ಲಿ ವರ್ಕೌಟ್ ಆಗ್ಬಿಡುತ್ತೆ, ಚೆನ್ನಾಗಿದೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ, ಲೈವಾಗಿ ಹೆಂಗಾಗುತ್ತೆ ಅಂತ ನಾನು ಹೇಳಿದೆ. ಸರ್ ಕಂಟೈನರ್ನ ಅಷ್ಟು ದೊಡ್ಡ ಕಂಟೈನರು ನಾವು ವೆಯ್ಟ್ ತುಂಬ ಇರುತ್ತೆ, ತಿರಕ್ಕಾಗಲ್ಲ. ಅದು ಯಾವುದು ಒರಿಜಿನಲ್ ಕಂಟೈನರ್ ಎಕ್ಸ್ಪೋರ್ಟ್ ಏನು ಮಾಡ್ತೀವಲ್ಲ ಕಂಟೈನರ್ಗಳನ್ನ, ನಾವೇ ಒಂದು ಕಂಟೈನರ್ನ ರೆಡಿ ಮಾಡ್ಕೊಳ್ಳೋಣ ಸರ್. ಆಮೇಲೆ ಎಲ್ಲ ಆದಮೇಲೆ 2 ದಿನ ಟೈಮ್ ತೊಗೊಂಡ್ರೆ, ಸರಿ ಮೋಹನ್ ಸರ್ ಕೇರ್ಫುಲ್ಲಾಗಿ ಮಾಡಿ, ಇನ್ ಕೇಸ್ ಏನಾರು ಯಾರಿಗೂ ತೊಂದರೆ ಆಗಬಾರ್ದು, ತುಂಬ ಭಯ ಪಡೋವಂಥ ಸನ್ನಿವೇಶ ಇದು, ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರ್ತಾರೆ, ಅದು ನೀರು ಬೇರೆ ಅಂತ. ನಾವೇನು ಮಾಡೋದು, ತೊಗೊಂಬಿಟ್ಟಿದ್ದೀನಿ. ನನಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಭಯ ಇತ್ತು, ಏನಂದರೆ ದರ್ಶನ್ ಸರ್ ಇದ್ದಾರೆ, ಒಂದು ಮಗು ಇರುತ್ತೆ, ಮಗುವೇನೋ ನಾವು ಇದನ್ನು ಮಾಡ್ಕೊಂಡಿದ್ವಿ. ಈ ಕಡೆ ವಿನೋದ್ ಸರ್ ಇರ್ತಾರೆ, ಕ್ಯಾಮ್ರಾ ಕ್ರೂ ಇರುತ್ತೆ, ಎಲ್ಲನೂ ಮಾಡಬೇಕಲ್ಲ. ಇದು ಅಂಡರ್ ವಾಟರ್ ಕ್ಯಾಮ್ರಾ ಇಲ್ಲಿದೆ, ಟೀಮ್ನೇ ಕರ್ಸೋಣ ಅಂತೆಲ್ಲ ಆಯಿತು. ಎಲ್ಲ ರೆಡಿ ಆದಮೇಲೆ ಸರ್ ಹಲ್ಸೂರಲ್ಲಿ ಒಂದು ಲೇಕ್ ಹತ್ರ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ರೈವೇಟು, ಇದು ಸಾರಿ ಇವ್ರದ್ದು BBMP ಇದ್ರದ್ದು ಒಂದು ದೊಡ್ಡ ಪೂಲ್ ಇದೆ. ಆ ಪೂಲ್ನ ಏನು ಮಾಡೋದು, ಆ ಪೂಲಲ್ಲಿ ಒಳಗಡೆ ಏನಂದರೆ ಕಂಟೈನರು ಅದೆಲ್ಲ ಸಾಗಿಸೋಷ್ಟು ದೊಡ್ಡ ಡೋರ್ ಇಲ್ಲ. ಓಕೆ, ಆ ಡೋರ್ನ ಸರಿ ನಾವೇನು ಒಳಗಡೆ ಎಲ್ಲ ನೋಡೋದು, ಮೆಷರ್ ನೋಡೋದು, ಕಂಟೈನರ್ ಇರೋದು ಇಬ್ಬರು ಆರ್ಟಿಸ್ಟ್ ಇರಬೇಕು, ಪ್ಲಸ್ ಕಂಟೈನರ್ ನ್ಯಾಚುರಲ್ ಸೈಜ್ ಏನು ಈಚರ್ ಮೇಲೆ ಇಟ್ಟರೆ ಹೆಂಗೆ ಬರುತ್ತೆ ಆ ಥರ ಇರೋದು. ಅದನ್ನು ಏನು ಮಾಡಿದ್ವಿ, ಒಳಗಡೆನೇ ಜಾಗ ತೊಗೊಂಡು ಅಲ್ಲೇ ಕಂಟೈನರ್ನ ರೆಡಿ ಮಾಡಿದ್ವಿ. ಆ ಪೂಲಿಂದ ಆಚೆ ಬಂದರೆ ಒಂದು ಜಾಗ ಇದೆ,
ಅಲ್ಲೇ ಮೇಯ್ನ್ ಡೋರ್ ಇದರಿಂದ ಹೋಗೋದು ಒಂದಷ್ಟು ಜಾಗ ಇದೆ, ಇದ್ರದ್ದು ಸಣ್ಣ ಪುಟ್ಟ ಬೈಕ್ಗಳು ಪಾರ್ಕಿಂಗ್ ಅದೇ ಥರ. ಅಲ್ಲಿ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಿದ್ವಿ, ಫುಲ್ಲು ಪ್ಯಾಕ್ ಮಾಡಿದ್ವಿ, ಲೈಟಿಂಗ್ ಗೀಟಿಂಗ್ ಎಲ್ಲ ಇದಾಯಿತು. ಬಟ್ ಕಂಟೈನರ್ ನೀರಲ್ಲಿ ಹೋಗ್ಬೇಕಲ್ಲ, ಕ್ರೇನ್ ಒಳಗಡೆ ಬರಲ್ಲ. ಓಕೆ, ಕ್ರೇನ್ ಒಳಗಡೆ ಬರಲ್ಲ. ಕ್ರೇನು ಅವಾಗೇನಾಯಿತು, F-25 ಚಿಕ್ಕದಾಯಿತು, F-50 ಏನೋ ಒಂದಿದೆ ಕ್ರೇನ್, ಅದು ಮೋರ್ ದೆನ್ 100 ಫೀಟ್ ಆಮದು. ಈಗೆಲ್ಲ ನಮ್ಮ ಇವರೆಲ್ಲ ಲೈಟಿಂಗ್ ಎಲ್ಲ ಯೂಸ್ ಮಾಡ್ತೀವಿ ನಾವು ಅದನ್ನು, ಇದಕ್ಕೆ ಅದನ್ನು ತರಿಸಿ ಆ ಕಂಟೈನರ್ನ ನೀಟಾಗಿ ಇದು ಮಾಡಿ ಅದಕ್ಕೆ ಲಾಕಿಕ್ಕೆಲ್ಲ ಮಾಡಿ ಮೆಟಲ್ ಕೇಬಲ್ ಹಾಕಿ ಕೇಬಲಿಂದ ಲಾಕ್ ಮಾಡೋದು. ಫಸ್ಟ್ ದಿನ ನಾಳೆ ಶೂಟ್ ಇದೆ ಅಂದಾಗ ಹಿಂದಿನ ದಿನ ನಾವೇ ಎಲ್ಲ ಟ್ರಯಲ್ ಮಾಡಿದ್ವಿ ವಿತ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ನಮ್ಮ ಕ್ರೂ ಎಲ್ಲ ಸೇರಿಸಿ ನಮ್ಮ ಹುಡುಗರೇ ಆರ್ಟಿಸ್ಟ್ಗಳಾಗಿ ನಾವೇ ಇಬ್ಬರು ಆರ್ಟಿಸ್ಟ್ಗಳ ಥರ ಮಾಡಿ ನಾವು ನಿಂತ್ಕೊಂಡು ಅಲ್ಲೆಲ್ಲ ಗೈಡ್ ಮಾಡಿ ಆ ಕ್ರೇನ್ ಹಂಗೇ ಎತ್ಕೊಂಡು ಪೂಲ್ ಒಳಗಡೆ ಬಿಟ್ಟು ಆ ಪೂಲಲ್ಲಿ ನಿಧಾನಕ್ಕೆ ಸರ್ಕ್ ಅಂತ ಬಿಡೋದು. ಹಂಗೆ ನೀರು ತುಂಬ್ತಾ ಇರಬೇಕು, ಅದು ಫ್ಲೋ ಹಿಂಗೆ ಬರ್ತಾ ಇರಬೇಕು, ಇಲ್ಲಿ ಕ್ಯಾಮ್ರಾ ವರ್ಕ್ ಎಲ್ಲ ಮಾಡಿದಾಗ ಫಸ್ಟ್ ಫುಲ್ ಓಕೆ ಆಗೋಯ್ತು ಸರ್. ಡೆಮೋ ಓಕೆ ಆಗೋಯ್ತು. ಬಟ್ ನಾಳೆ ಇದೆಲ್ಲ ಶೂಟು, ಅವಾಗ ಭಯ ನಮಗೆ. ಇಲ್ಲಿ ನಾವಿದ್ದೀವಿ, ಏನಾದರೂ ಪರಲ್ಲ ಅಂತ ನಾವು ರೆಡಿ ಆಗ್ಬಿಟ್ಟಿದ್ದೀವಿ. ಸರ್ ಸ್ಟಾರ್ಟ್ ಆಯಿತು, ಮಾರನೇ ದಿನ ಎಲ್ಲ ಶೂಟು ಎಲ್ಲ ಸ್ಟಾರ್ಟ್ ಆಯಿತು, ಎಲ್ಲ ಆಗಿ ದರ್ಶನ್ ಸರ್ ಬಂದರು. ಅವರು ಆ್ಯಕ್ಚುಲಿ ನೋಡಿ, ಇದೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ, ಇವರು ಎಲ್ಲಿ ಮುಂಬೈಯಲ್ಲಿ ಮಾಡಬೇಕು ಅಂತ ಇದ್ರು, ಇದನ್ನು ಇಲ್ಲೇ ಮಾಡಿ ಅನ್ನೋದಕ್ಕೆ ಪ್ರೇರೇಪಣೆನೇ ದರ್ಶನ್ ಸರ್. ಮೋಹನ್ ಹೆಂಗೆ ವರ್ಕೌಟ್ ಆಗುತ್ತಾ ಮೋಹನ್ ಅಂತ, ಖಂಡಿತ ಮಾಡ್ತೀನಿ ಸರ್, ನೋಡಿ ಸರ್ ಅಂತ. ಇಲ್ಲೇ ಮಾಡಿ ಪರಲ್ಲ, ಏನೇ ಎಷ್ಟೇ ಇದ್ದಾರೆ. ಅದು ಕೊನೆಗೆ ಒಂದಿನ ಇದರಲ್ಲಿ ದಿನಕರ್ ಸರ್ ಹೇಳ್ತಾರೆ, ಲೈಫಲ್ಲಿ ನೀರು ಕಂಡ್ರೆ ಭಯ, ಅದು ಹೆಂಗೆ ನೀರಿಗೆ ಇಳಿದ್ಬಿಟ್ರು ಅಂತ ದಿನಕರ್ ಸರ್ ಹೇಳ್ತಾರೆ, ಅವ್ರ ಬ್ರದರ್, ದರ್ಶನ್ ಸರ್ ಬ್ರದರ್. ದರ್ಶನ್ ಸರ ಇಲ್ಲ ಮಾಡಿ ನೀವು ಅಂತ ಹೇಳ್ಬಿಟ್ಟು ಯಾವಾಗ ಹೇಳಿದ್ರು, ಅವ್ರು ಕೊಟ್ಟಿದ್ದ ಧೈರ್ಯನೇ ನಾವೆಲ್ಲ ಅಲರ್ಟ್ ಆಗೋಕ್ಕಾಗಿದೆ. ಆವಾಗ ಸರಿ ನೋಡಿ ನೆಕ್ಸ್ಟ್ ಮಾರನೇ ದಿನ ಸರಾಗಿ ಸರ್ ಏನು ಅಂದ್ಕೊಂಡಿದ್ದು ಅಷ್ಟು ನೀಟಾಗಿ ನಡೆಯುತ್ತೆ, ಬರ್ತಾರೆ ಅವರು, ನೀರು ಭಯನೇ ಇಲ್ಲದೆ ಇರೋ ಥರ ಬಂದರು, ಆ್ಯಕ್ಟ್ ಮಾಡಿದ್ರು. ಆಮೇಲೆ ಎಲ್ಲರೂ ಹೇಳಿದ್ರು ಆ ಎಪಿಸೋಡ್ಸ್ ಇವ್ರು ಏನು ಅಂದ್ಕೊಂಡು ಅದಕ್ಕಿಂತ ಚೆನ್ನಾಗಿ ಬಂತು ಸರ್. ಶಾರ್ಟ್ ಎಲ್ಲ ಮುಗಿದ್ಮೇಲೆ ಇವರು ನಮ್ಮ ತರುಣ್ ಸರ್ ಏನು ಮಾಡಿದ್ರು, ಎಲ್ಲ ಎಂಟೈರ್ ಹುಡುಗರುಗಳಿಗೆ ಅವ್ರು ಏನೇನು ಕೇಳ್ತಾರೆ ಎಲ್ಲ ಇದನ್ನು ಮಾಡಿ ಅಲ್ಲೇ ಪಾರ್ಟಿ ಅರೇಂಜ್ ಮಾಡಿದ್ರು ಸರ್, ಖುಷಿಗೆ. ಯಾಕಂದರೆ ಸಕ್ಸಸ್ಸು ಪ್ಲಸ್ ಬಜೆಟ್ಟು ಕಡಿಮೆ, ನಿಮಗೆ ಅದು 1:5 1:10 ಅಲ್ಲಿದು ಏನಿಲ್ಲ. ಆಮೇಲೆ ಉಮಾಪತಿ ಸರ್ ತುಂಬ ಇದಾಗ್ಬಿಟ್ರೆ, ತುಂಬಾ ಉಳಿಸ್ಕೊಟ್ಟಿದ್ರು ಆ ಸಿನಿಮಾಗೆ, ತುಂಬಾ ಇದು ಮಾಡಿದ್ರ. ನಿಜವಾಗ್ಲೂ ಒಂದು ಇದು ಟೆಕ್ನಿಕಲ್ಲಾಗಿ ಅಂತ ಸರ್. ಇಲ್ಲಾಂದ್ರೆ ಏನು ಗೊತ್ತಾ, ಒಂದು ಆರ್ಟ್ ಡೈರೆಕ್ಟರ್ ಆಗಿದ ತಕ್ಷಣ ನಾನು ಹೇಳ್ತೀನಿ, ಒಂದು ಪ್ಯಾಷನೇಟ್ ಹೆಂಗಿರಬೇಕು ಅಂದರೆ, ಬರೀ ನಾವು ಆರ್ಟ್ ವರ್ಕು, ಸೆಟ್ಟು, ಸ್ಟ್ರಕ್ಚರು ಇಷ್ಟ ಅಲ್ಲದೆ ಟೆಕ್ನಿಕಲ್ ನಾಲೆಡ್ಜ್ ಬೇಕು. ಈಗ ನಾನು ಹೇಳ್ತೀನಿ, ನಾನು ಯಾಕಂದರೆ ಟೆಕ್ನಿಕಲ್ ನಾಲೆಡ್ಜ್ ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ವರ್ಕೌಟ್ ಆಗುತ್ತೆ, ಏನಾಗಲ್ಲ, ಇದನ್ನೆಲ್ಲ ಮಾಡೋಕೆ. ಈಗ ನಾವು ಇದರಲ್ಲೆಲ್ಲ ಈಗ ಪ್ರತಿಯೊಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗೆಲ್ಲ ಏನು ಮಾಡ್ತೀವಿ, 3D ಡಿಸೈನ್ ಮಾಡಿಸ್ಬಿಟ್ಟು 3D ವರ್ಕ್ ಮಾಡ್ತೀವಿ, 3D ಮೇಲೆ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ಡೆವಿಲ್ಗೂ ಅದನ್ನೇ ಮಾಡಿದ್ವಿ, ಟಾಕ್ಸಿಕ್ಗೂ ನಾನು ಅದನ್ನೇ ಮಾಡಿದ್ದೀನಿ. ಯಾಕಂದರೆ ಫಸ್ಟ್ ಮಾಡ್ಕೊಳ್ತೀವಿ ನಾವೆಲ್ಲ ಮಾಡಿ, ಸೆಟ್ ವರ್ಕ್ಗೆಲ್ಲ ಇದನ್ನು ಮಾಡಿ ಒಂದು ಮಿನಿಯೇಚರ್ ಮಾಡ್ಕೊಳ್ತೀವಿ. ಎಷ್ಟು ದಿನ ವರ್ಕೌಟ್ ಆಗುತ್ತೆ, ಬಜೆಟ್ ಏನಾಗುತ್ತೆ. ನಮ್ಮಲ್ಲಿ ಇನ್ನೊಂದು ಆರ್ಟ್ ಡೈರೆಕ್ಟ್ರುಗಳಲ್ಲಿ ಚಾಲೆಂಜ್ ಏನಂದರೆ, ನಮ್ಮ ಕೊಲೀಗ್ಸ್ ಸಾಕಷ್ಟು ಜನ ಇದ್ದಾರೆ, ಅವರು ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದಾರೆ, ಸುಮಾರು ಜನ ನಮ್ಮ ಸ್ನೇಹಿತರುಗಳು. ಅವರೆಲ್ಲ ಏನಂದರೆ, ಯೂಶ್ವಲಾಗಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಚಾಲೆಂಜ್ ಏನಂತಂದರೆ, ಈ ಯಾವುದೇ ಇದರಲ್ಲಿ ಸೆಟ್ಗಳು ಹಾಕ್ತೀವಿ, ಏನೆಲ್ಲ ಮಾಡ್ತೀವಿ ಎಕ್ಸ್ಟ್ರಾರ್ನರಿ ಅಂತ, ಬಟ್ ಬಜೆಟು ಕೊಡಬೇಕು. ಬಜೆಟ್ ನೀವು ಕೊಡ್ತಿರಲ್ಲ, ನೀವು ಬಜೆಟ್ ಕೊಟ್ಟಾಗ ಪ್ರೊಡ್ಯೂಸರ್ ಲಾಕ್ ಆಗ್ಬಿಡ್ತಾರೆ, ನೀವು ಅದನ್ನು ದಾಟಂಗಿಲ್ಲ, ಮುಗಿಸ್ಬೇಕು. ಇಲ್ಲಿ ನಮಗೆ ಪ್ರೆಷರ್ ಜಾಸ್ತಿ ಡೈರೆಕ್ಟರ್ ಕಡೆಯಿಂದ ಇರುತ್ತೆ, ಕೊರಿಯೋಗ್ರಾಫರ್ ಕಡೆಯಿಂದ ಇರುತ್ತೆ, DOP ಕಡೆಯಿಂದ ಇರುತ್ತೆ. ನನಗೆ ಈ ಸ್ಟ್ರಕ್ಚರ್ ಬೇಕು, ನನಗೆ ಹಿಂಗೆ ಬೇಕು, ಇನ್ನೂ ಸ್ವಲ್ಪ ವೈಡ್ ಬೇಕು, ಇನ್ನೂ ಬೇಕು, ಹಿಂಗೆ ಅಂತ. ಇಲ್ಲಿ ಬಜೆಟ್ ಲಾಕ್ ಆಗಿರುತ್ತೆ. ಸಾಕಷ್ಟು ನಮ್ಮ ಕಲಾ ನಿರ್ದೇಶಕಗಳಿಗೆ ಇದೊಂದು ಹಿಂಸೆ ಅಂದರೆ, ಎಷ್ಟೋ ಜನ, ಯಾಕಂದರೆ ನಾನು ಹೇಳೋದು, ಇವತ್ತಿನ ದಿನ ಅನ್ಕೋತಾರೆ ಆರ್ಟ್ ಡೈರೆಕ್ಟರ್ ಏನಪ್ಪ ಸೆಟ್ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಏನೋ ಇದು ಮಾಡಿಬಿಡ್ತಾರೆ ಅಂತ. ಇವತ್ತಿನ ದಿನ ಯಾರ್ಯಾರು ನಮ್ಮ ಕೊಲೀಗ್ಸ್ಗಳಿದ್ದಾರೆ ಇವತ್ತು ಇರೋ ಅಂಥ ಎಲ್ಲ ಆರ್ಟ್ ಡೈರೆಕ್ಟರ್ಗಳು ಅಷ್ಟೇ, ನಾನು ಹೇಳ್ತೀನಿ, ಎಲ್ಲರೂ ಎಷ್ಟೋ ಜನ ಪಾಪ ಕೈ ಸುಟ್ಕೊಂಡಿದ್ದಾರೆ. ಕಾಂಟ್ರಾಕ್ಟ್ ತೊಗೊಂಡು ನಾವು ಯಾಕಂದ್ರೆ ಒಂದು ಸೆಟ್ಟಲ್ಲಿಲ್ಲೋ ಒಂದು 10 ರೂಪಾಯಿ ಉಳಿಸಿರೋದನ್ನು ಇನ್ನೊಂದು ಸೆಟ್ಗೆ ಹಾಕ್ಬಿಟ್ಟು ಬಂದಿದ್ದಾರೆ. ಆಮೇಲೆ ಕೆಲವೊಂದು, ಯಾಕಂದರೆ ಪಾಪ ಪ್ರೊಡ್ಯೂಸರ್ ತಪ್ಪಂತ ನಾವು ಹೇಳೋಕ್ಕಾಗಲ್ಲ, ಅವ್ರು ಇಷ್ಟು ಬಜೆಟ್ ಫಿಕ್ಸ್ ಆಗಿರ್ತಾರೆ, ಅವ್ರಿಗೆ ಇಷ್ಟರಲ್ಲೇ ನಾನು ಮುಗಿಸ್ಕೊಡ್ಬೇಕು ಅಂತ.
ಕೆಲವೊಂದು ಸಲ ನಾವು ಮೆಚ್ಚೋಕ್ಕೋಸ್ಕರ ನಾವು ಕೆಲವೊಂದು ಸಲ ಕೈ ಸುಟ್ಕೊಂಡು ಬಂದಿರ್ತೀವಿ ಆ ಥರ. ಯಾಕಂದರೆ ಕಲಾ ನಿರ್ದೇಶಕನಿಗೆ ಒಂದು ಮೇಯ್ನ್ ಏನಂದರೆ ಬಡ್ಜೆಟ್ ನಾಲೆಡ್ಜ್ ಇರಬೇಕು, ಮೆಟೀರಿಯಲ್ ನಾಲೆಡ್ಜ್ ಇರಬೇಕು, ಮತ್ತು ಕಲರ್ ಸೆನ್ಸ್ ಇರಬೇಕು, ಮತ್ತು ಸ್ಟ್ರಕ್ಚರ್ ಬಿಲ್ಡ್ ಮಾಡೋದು ಟೆಕ್ನಿಕಲ್ ಐಡಿಯಾ ಇರಬೇಕು, ಟೆಕ್ನಿಕಲಾಗೂ ಫಾರ್ವರ್ಡ್ ಇರಬೇಕು. ನಮ್ಮದು ಬರೀ ಸಿನಿಮಾ ಅಂತ ಹೇಳಿದ್ರೆ ಸೆಟ್ ಹಾಕಿ ಕಲರ್ ಹೊಡೆದು ಪೇಂಟ್ ಹೊಡೆದು ಈಚೆ ಬರೋದಲ್ಲ. ಓಕೆ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ತಿಳ್ಕೊಂಡಿರ್ಬೇಕು ನಾವು. ಯಾಕಂದರೆ ಇದು ಮಾಡಿದ್ರೆ ಎಷ್ಟು ವರ್ಕೌಟ್ ಆಗುತ್ತೆ, ಏನಾಗುತ್ತೆ. 50 ಅಡಿ 60 ಅಡಿ ಒಂದು ಟವರ್ ನಿಲ್ಲಿಸ್ಬೇಕು ಅಂದಾಗ ಟವರ್ 60 ಅಡಿನಾ ಇಲ್ಲಿ 100 ಅಡಿನಾ ಆಯಿತು, ಒಂದು ಟವರ್ ನಿಲ್ಲಿಸ್ಬಿಡ್ತೀನಿ. 100 ಅಡಿ ಟವರ್ನ ನಿಲ್ಲಿಸೋದಕ್ಕೆ ಬೇಸಲ್ಲಿ ನೀನು ಏನು ಆಯಾಪಾಯ ಕೊಡೋದು ಓಕೆ. ಇಲ್ಲದ ಮೇಲ್ಗಡೆ ಇರೋ ತುದಿ ಆಡಬಾರ್ದು. ಆರ್ಟಿಸ್ಟ್ಗಳು ಹೋಗಿ ನಿಂತ್ಕೋತಾರೆ. ಏನೋ ಒಂದು ಸೀಕ್ವೆನ್ಸ್ಗೆ ಸಿಚುವೇಶನ್ ನೀವು ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ದಿಲ್ವಾಲ ಅನ್ನೋದಕ್ಕೆ ಒಂದು ದೊಡ್ಡ ಬ್ಯಾಂಬಸ್ ವುಡ್ಡಲ್ಲೇ ನಾವು ಊಟಿನಲ್ಲಿ ಕ್ರಿಯೇಟ್ ಮಾಡಿದ್ವಿ. ಅದು ಮಾಡ್ಬೇಕಾದ್ರೆ ಏನಂದ್ರೆ ಗಾಳಿ ಆ ಬೆಟ್ಟದ ತುದಿನಲ್ಲಿ ಆಡುತ್ತೆ, ಗಾಳಿ ಜಾಸ್ತಿ ಇರುತ್ತಲ್ಲಿ. ಅದಕ್ಕೆ ನಾವು ಗೈ ಕೇಬಲ್ಗಳು ಹಾಕಿ ಹೆಂಗೆ ಲಾಕ್ ಮಾಡೋದು, ಏನು ಮಾಡೋದು, ಈ ಟೆಕ್ನಿಕಲ್ ನಾಲೆಡ್ಜು ಯಾವಾಗಲೂ ಕಲಾ ನಿರ್ದೇಶಕನಿಗೆ ನಥಿಂಗ್ ಬಟ್ ಆರ್ಕಿಟೆಕ್ಚರು ಇಂಜಿನಿಯರ್ಗಳೇನಿರ್ತಾರೆ ಅವ್ರ ಲೆವೆಲ್ಗೆ ನಾಲೆಡ್ಜ್ಗಳು ಇದ್ರೇ 100% ಆಗೋದು. ಇಲ್ಲಾಂದರೆ ಇವಾಗ ಎಷ್ಟೋ ಸಲ ನೀವು ನೋಡಿದ್ದೀರ, ನಾವು ಚಾನಲ್ಗಳಲ್ಲಿ ನೋಡಿದ್ವಿ, ಪೇಪರ್ಗಳಲ್ಲಿ ನೋಡಿದ್ವಿ, ಸೆಟ್ ಗಾಳಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾವೆ, ಎಲ್ಲ ಕಿತ್ಕೊಂಡು ನೆಲ್ಸಮ್ಮ. ಆ ಥರ ನಮ್ಮದು ರಾಮಾಚಾರಿ ಸೆಟ್ ಆಗೋಯ್ತು. ರಾಮಾಚಾರಿ ಸೆಟ್ ಔಟ್ಸೈಡಲ್ಲಿ ಹಾಕಿದ್ದೀನಿ. ಬೆಳಗ್ಗೆ ಎಷ್ಟು ಸರ್ ಶೂಟ್ ಬರಬೇಕು, 101 ಅಡಿ ಕಟ್ಔಟ್ ಅಂತ ಒಂದು ಲಿರಿಕ್ ಇದೆ, ಆ ಕಟ್ಔಟು ಹಾಕಿದ್ದೀನಿ. ಆಮೇಲೆ ಒಂದಷ್ಟು ಲಾರಿಗಳದ್ದು ಎಪಿಸೋಡ್ ಮಾಡಿ ಒಂದಷ್ಟು ಹಟ್ಗಳು ಹಾಕಿದ್ದೀನಿ. ಏನೇನು ಇಲ್ದಂಗೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತು.